ಗುಳೆ ಹೋಗ್ತಾ ಇದ್ರು, ಅದು ತಪ್ಪಿಸಿ ಇವತ್ತು ನೆಮ್ಮದಿಯ ಜೀವನವನ್ನ ಬಾಳಿಕೆ ಮಾಡಿದ ಪರಿಸ್ಥಿತಿಯನ್ನ ಯಡಿಯೂರಪ್ಪ ತಂದ್ಕೊಟ್ರು. ಆದ್ರೆ ಇವತ್ತು ಈ ನಮ್ಮ ತಾಲೂಕು ಒಬ್ಬ ಅಭಿವೃದ್ಧಿ ಶಾಸಕನ್ನ ಕಂಡು ಕೆರೆಗಳಿಗೆ ನೀರು ತುಂಬಿಸುವ ಬದಲು ನಿದ್ರೆ ಮಾಡುತ್ತಿರುವ ಗಣೇಶ್ ಪ್ರಸಾದ್ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೀರು ತುಂಬಿಸಲು ವಿಫಲವಾಗಿರುವ ಶಾಸಕರಾದ ಗಣೇಶ್ ಪ್ರಸಾದ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಸಾವಿರದ ಅಡಿ ನೀರಿದ್ದು ಬೋರ್ ಹಾಕಿ ನೀರೆತ್ತಾ ಇದ್ದವು ಪೈಪ್ ಅಂದ. ಈಗ ಅದನ್ನ ಕೇವಲ 8 ಪೈಪು 4 ಪೈಪ್ ಎಲ್ಲ ನೀರು ಬರ್ತಾ ಇತ್ತು. ಪುನಃ ಇವತ್ತು ಶಾಸಕರ ಒಂದು ಉದಾಸೀನತೆ ಅವಿವೇಕತನದಿಂದ ಪುನಃ ಅದೇ ಬೋರ್ಗೆ ಪೈಪನ್ನ 10-15 ಪೈಪನ್ನ ಬಿಡ್ತಕ್ಕಂಥ ಪರಿಸ್ಥಿತಿ ಇವತ್ತು ತಾಲೂಕಿನ ಜನತೆಗೆ ಆಗ್ತಾ ಇದೆ. ಇನ್ನಾದ್ರೂ ಯಾಕಂದ್ರೆ ಇದು ಬಿಜೆಪಿ ವತಿಯಿಂದ ಈ ಪ್ರತಿಭಟನೆಯನ್ನ ಪ್ರತಿ ವಾರ ತಿಂಗಳಿಗೊಂದ್ಸಲ ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಎಲ್ಲಿವರೆಗೆ ಈ ನಮ್ಮ ತಾಲೂಕಿನ ಶಾಸಕ ಎಚ್ಚೆತ್ಕೊಂಡು ಅಧಿಕಾರಿಗಳೇ ಒಂಚಿತ್ತು ಅವ್ರ ಮೇಲೆ ಕಾಳಜಿ ಆಗ್ಲಿ ಆ ಗೌರವ ಆಗ್ಲಿ ಯಾರು ಅಧಿಕಾರಿಗಳು ಗೌರವ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಹಣದ ಆಸೆಯಿಂದ ಅಧಿಕಾರಿಗಳನ್ನ ಮಾರಾಟ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಇವತ್ತಲ್ಲಿ ತಾಲೂಕು ತಂದ್ಬಿಡ್ತಾ ಇದ್ದಾರೆ. ಯಾವ ಅಧಿಕಾರಿ ಯಾವ ಇಲಾಖೆಗೆ ಹೋಗ್ಲಿ, ರೆವಿನ್ಯೂ ಇರ್ಬೋದು, ಪೊಲೀಸು, ಎಲ್ಲಾ ಇಲಾಖೆಗಳು ಇವತ್ತು ಪುರಸಭೆ ಇರ್ಬೋದು, ಹಣವಿಲ್ಲದೆ ಯಾವ ಸಾಮಾನ್ಯ ಜನ ಕೆಲಸ ಆಯ್ತಾ ಇಲ್ಲ. ನಾವು ಹಂಗ ದಬಾಯಿಸಿ ಕೇಳಕ್ ಹೋದ್ರೆ ನಾವೇನ್ ಮಾಡೋ ಸರ್, ನಾವು ಆಸ್ತಿ ನಾವು ಸಾಲ ತಂದುಬಿಟ್ಟು ಈ ಸ್ಥಳೀಯ ಶಾಸಕರ ದುಡ್ಡು ಕೊಟ್ಟಿದೀವಿ, ನಾವು ಇಲ್ಲ ನಾವು ನೇಣು ಹಾಕೊಂಡು ಹೋಗ್ಬೇಕು, ಆ ಪರಿಸ್ಥಿತಿ ಇವತ್ತು ತಾಲೂಕು ನಿರ್ಮಾಣ ಆಗಿದೆ. ನೀವು ಯಾರಿಗಾರ ಹೇಳ್ಕೊಳ್ಳಿ, ನಾವು ಹಣ ಕೊಡಿ ಅನ್ನೋ ಪರಿಸ್ಥಿತಿಗೆ ಇವತ್ತು ನಮ್ಮ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಬೈದಿರೋದು. ಒಂದ್ ಕಡೆ ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ಗುಂಡ್ಲುಪೇಟೆ ಪಟ್ಟಣಕ್ಕೂ ಸಹ ಕಾಡಾನೆಗಳಿರ್ಬೋದು, ಚಿರತೆ, ಹುಲಿಗಳ ದಾಳಿ ಮಾಡ್ತಾ ಇದೆ. ಜನಗಳ ಜಾನುವಾರುಗಳು ಇವತ್ತು ರಕ್ಷಣೆ ಮಾಡ್ತಾ ಇದ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜೀವನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿಯಲ್ಲೂ ಶಾಸಕ ಯಾವುದೇ ಒಂದು ತಾಲೂಕಿನ ಜನತೆ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲದೆ ತಾನಾಯ್ತು ತನ್ನ ಪಾಡಾಯ್ತು, ಯಾರು ನಮ್ಮ ಭತ್ತ ಪ್ರತಿಭಟನೆ ಕೂಗ್ತಾ ಇದ್ರು ಶೋಕಿ ಲಾಲ ಶಾಸಕ ಅಂತೇಳಿ ಜನಗಳಿಗೆ ಅಭಿಮಾನ ಗೌರವ ತರ್ತಕ್ಕಂಥ ಒಂದು ಶಾಸಕ ಇವತ್ತು ಈ ನಮ್ಮ ತಾಲೂಕಿನಲ್ಲಿ ಒಕ್ಕಸ್ಕೊಂಡಿನಲ್ಲಿ. ಇನ್ನಾದ್ರೂ ಎಚ್ಚೆತ್ಕೊಂಡು ರೈತರು ಮತ್ತೊಮ್ಮೆ ಎಲ್ಲಾ ವರ್ಗ ಜನ ಎದ್ದೇಳಿ ನಿಮ್ಮ ವಿರುದ್ಧ ಧಿಕ್ಕಾರ ಮತ್ತು ಪ್ರತಿಭಟನೆ ಆದಿನ ಇಡತಕ್ಕ ಮುಂಚಿತವಾಗಿ ನೀವು ಕಟ್ಟೆ ಕೆರೆಗಳಿಗೆ ನೀರನ್ನ ತುಂಬಿಸಬೇಕು. ಇಷ್ಟ ಬಂದಂಗೆ ಆಗ್ಬಿಟ್ಟಿದೆ ಗುಂಡ್ಲುಪೇಟೆ ತಾಲೂಕಲ್ಲಿ. ಇಲ್ಲಿ ಗೆದ್ದಿರುವಂತ ಶಾಸಕ ಸರಿಯಾಗಿದ್ರೆ ಅಂತ ನೀವೆಲ್ಲ ಸರಿಯಾಗಿರ್ಲಿಕ್ಕೆ ಸಾಧ್ಯ. ಶಾಸಕರಿಗೆ ಬೇಕಾಗಿಲ್ಲ ಏನುವೆ, ಏನ್ ಬೇಕಾದ್ರೂ ಮಾಡಕೊಟ್ಟು ಒಂದು ಕಮಿಷನ್ ಬಂದ್ರೆ ಸರಿ ಏನಂತಂದ್ರೆ ಅವ್ರ ಲೆಕ್ಕ. ಕಮಿಷನ್ ಒಂದಿದ್ದಕ್ಕೆ ಒಂದು ಜ್ಞಾಪಕ. ನಾವು 5 ವರ್ಷ ನಮ್ಮ ಅಧಿಕಾರಿ ಅವಧಿಯಲ್ಲಿ ಯಾವುದೇ ಅನುದಾನ ಬಂದ್ರೆ ನಾವು ಟೆಂಡರ್ ಮುಖಾಂತರ ಅದನ್ನ ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ತಾ ಇದ್ವಿ, ಟೆಂಡರ್ ಮಾಡ್ತಿದ್ವಿ ಪ್ರತಿಯೊಂದು ಕಾಮಗಾರಿಗಳಿಗೆ. ಇವತ್ತು ಎಷ್ಟು ಕಾಮಗಾರಿಗಳಿಗೆ ಟೆಂಡರ್ ಆಗ್ತಾ ಇದೆ ಇವತ್ತು? ಎಲ್ಲನೂ ನೀವು ಲ್ಯಾಂಡ್ ಆರ್ಮಿಗೆ ನಿರ್ಮಿತಿ ಕೇಂದ್ರಗಳಿಗೆ ಕೊಟ್ಕೊಂಡು ಮಾರಾಟ ಮಾಡ್ತಾ ಇದ್ರ. ನೀವು ಕಮಿಷನ್ ಬೇಸ್ ಮೇಲೆ ಅದನ್ನ ನೀವು ಬಿಕ್ರಿ ಮಾಡ್ತಾ ಇದ್ರ. ಪ್ರತಿಯೊಂದು ಕೆಲಸದ ಇವತ್ತು ಮಾರಾಟ ಆಗ್ತಿದೆ ಗುಂಡ್ಲುಪೇಟೆ ತಾಲೂಕಲ್ಲಿ. ಗುಂಡ್ಲುಪೇಟೆ ತಾಲೂಕಲ್ಲಿ ನೀವೇನಾದ್ರು ಮಾರಾಟ ಕೇಂದ್ರ ಮಾಡ್ಕೊಂಡಿದ್ದೀರಾ ನೀವುಗಳು? ಅದ್ರ ಮೇಲೆ ದೊಡ್ಡ ಫೋರ್ಸ್ ಬಾರಿ ಧಾರಾಸೂರ ಕರ್ಣ ಅಂತ ಇಲ್ಲಿ ನೋಡಿದ್ರೆ ಮಾಡೋದು ಅವ್ಯವಹಾರ. ಅಲ್ಲಿ ಬೃಂದಾವನ, ಅಲ್ಲಿ ಮನೆ ಮುಂದೆ ಬೃಂದಾವನ. ನೀವು ಮಾಡೋ ಅವ್ಯವಹಾರಕ್ಕೆ ನಾಚಿಕೆಗೇಡಿನ ಕೆಲಸಕ್ಕೆ ಬೇರೆ ಫೋರ್ಸ್ ಬೇರೆ ನಿಮ್ಗಳಿಗೆ. ಇದು ನಿಮ್ಗೆ ಈ ತರದ್ ಮಾಡಿ ನಿಮ್ ದೊಡ್ಡ ಮನುಷ್ಯ ಅಂತ ಯಾರು ಇಸ್ಕೋಬೇಕು ಅಂತ ಹೇಳಿದಾರೆ ನಿಮ್ಗೆ? ಆಮೇಲೆ ಬೇರೆ ತುಂಬಾ ಜನ ಕೇಳೋವಂಥದ್ದು ನನಗೆ ಬೇಕಾಗೇ ಎಲ್ಲ ರಾಜಕಾರಣ ನಿಮ್ಗೋಸ್ಕರ. ಯಾರಿಗೆ ನೋಡಿ, ನಾಗರತ್ನವ್ರು 7-8 ಬಾರಿ ಗೆದ್ದಿರುವಂತವ್ರು ಅವರಿಲ್ಲ ಇವತ್ತು. ಆದ್ರೂ ನಡೀತಾ ಇದೆ ನಮ್ಮ ಗುಂಡ್ಲುಪೇಟೆ ತಾಲೂಕು. ಶಿವರುದ್ರಪ್ಪನವ್ರು MLA ಆಗಿದ್ರು, ಅವರಿಲ್ಲ ಇವತ್ತು. ನಡೀತಾ ಇದೆ ಗುಂಡ್ಲುಪೇಟೆ ತಾಲೂಕು. ನಜೀರ್ ಸಾಹೇಬ್ ಇಲ್ಲ, ನಡೀತಾ ಇದೆ. ಮಾದೇವ್ ಪ್ರಸಾದ್ ಅವರು ಒಳ್ಳೆ ಕೆಲಸಗಳು ಮಾಡಿದ್ರು, ನಡೀತಾ ಇದೆ. ನಿಮ್ಮನ್ನು ಏನು ಅನಿವಾರ್ಯ ಅಂತ ಏನು ಜನ ಕರೆದು ಏನ್ ಬಾಬಾ ನೀವು ಇಲ್ಲದೆ ಆಗಲ್ಲ ಅನ್ನೋದ್ರಲ್ಲಿ ಏನು ಹೇಳ್ತಿಲ್ಲ. ಇಲ್ಲಿ ನನಗೆ ಬೇಕಾಗಿರ್ಲಿಲ್ಲ ಅಂತಂದ್ರೆ ಏನ್ ಅರ್ಥ ಏನಂದ್ರೆ ನಿಮ್ಮನ್ನ ಜನ ಗೆಲ್ಸಿರೋದು ಕೆಲಸ ಮಾಡ್ಸಕ್ಕೆ, ಕೆಲಸ ಮಾಡ್ಲಿಕ್ಕೆ.
ನೀವು ಬೇರೆ ಉಡಾಫೆ ಮಾತುಗಳನ್ನ ಆಡಕ್ಕಲ್ಲ. ಜನಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ನಿಮ್ ಕರ್ತವ್ಯ. ಈ ತರ ಎಲ್ಲ ಹಗರಣಗಳಾಗ್ತಿರುವಂತದ್ದನ್ನ ತಡಿಬೇಕಾದಂಥದ್ದು ನಿಮ್ ಕರ್ತವ್ಯ. ಅಧಿಕಾರಿಗಳನ್ನ ಅಧ್ವಸ್ತಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ಇಲ್ಲದಂತ ಉಡಾಫೆ ಮಾತುಗಳನ್ನ ಆಡ್ತೀರಾ? ಜನಗಳನ್ನ ಏನಂತ ಅನ್ಕೊಂಡಿದ್ರಿ ನೀವುಗಳು? ನೀವ್ ಹೇಳ್ದಂಗೆ ಕೇಳಕ್ಕಿದ್ದೀರಿ ಅಂತನ? ದುಡ್ಡು ಕೊಟ್ಬಿಟ್ಟು ಗೆದ್ಬಿಟ್ಟು ಬಂದಿದ್ದೀನಿ ಅಂತಂದ್ರೆ ಯಾರಿಗೋಸ್ಕರ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಿ? ಯಾರಿಗೋಸ್ಕರ ರಾಜಕೀಯಕ್ಕೆ ಬಂದಿದ್ದೀರಿ? ದುಡ್ಡು ಕೊಟ್ರೆ ದುಡ್ಡು ಇದ್ದಿದ್ರೆ ನಿಮ್ದು ನಿಮ್ ಮನೆಗೆ ನಿಮ್ಮ ಅಪ್ಪ ಅದನ್ನ ಅಧಿಕಾರದಲ್ಲಿ ಇದ್ದಾಗ ಸಂಪಾದನೆ ಮಾಡಿ ಇಟ್ಟಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಅದು ಬೇರೆ ವಿಚಾರ. ಅದು ಉಡಾಫೆ ಮಾತುಗಳನ್ನ ಬಿಟ್ಬಿಟ್ಟು ಮರ್ಯಾದೆಯಿಂದ ಕೆಲಸ ಮಾಡೋದನ್ನ ಕಲೀರಿ. ನಮ್ಮ ರೈತರಿಗೆ ಏನ್ ನೀರು ಬಿಡ್ಬೇಕಾಗಿದೆ ಅದನ್ನ ಮಾಡಿ. ನಾವು ನೋಡ್ತಾನೆ ಇದೀವಪ್ಪ, ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತೇಳಿ. ನಾವು ದೊಡ್ಡ ಹೋರಾಟ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು ಮಾನ ಮರ್ಯಾದೆ ಇದ್ದವರು ಒಂದು ಸೌಜನ್ಯಕ್ಕಾದ್ರೂ ಆ ನಡೆಯನ್ನ ನಡ್ಕೋತಾರೆ ಅಂತ ಅನ್ಕೊಂಡಿದ್ವಿ ನಾವು. ಇವತ್ತು ನಿಮ್ಗೆ ಯಾವುದೂ ಇಲ್ಲ ಅಂತ ತೋರಿಸ್ಬಿಟ್ಟಿದ್ರಿ. ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ, ನಿಮ್ಗೆ ಎರಡೂ ಇಲ್ಲದಂಗ ಆಗ್ಬಿಟ್ಟಿದೆ. ಈಗ ನಿಮ್ಗೆ ಏನಾದ್ರು ಇದ್ದಿದ್ರೆ ಕೆರೆಗೆ ನೀರು ಬಿಡಿಸ್ತಿದ್ರಿ ನೀವಾದ್ರು ಹೋರಾಟ ಮಾಡಿ. ಪಾಪ ಅದ್ಯಾವುದೋ ರೈತ ಸಂಘದವ್ರಿಗೆ ಹೇಳಿದ್ರಂತ ನೀವು ಡಿಸೆಂಬರ್ ಅಲ್ಲಿ ನಾನು 1ನೇ ತಾರೀಕು ಬಿಡಿಸ್ಲಿಲ್ಲ ಅಂತಂದ್ರೆ ನಿಮ್ ಜೊತೆಗೆ ನಾನು ಬಂದು ಕುತ್ಕೊತೀನಿ ಹೋರಾಟಕ್ಕೆ ಅಂತ. ಪೊಲೀಸ್ ನಿಮ್ಮ ಮಾತುಗಾರ ನೀವು ಬೆಲೆ ಕೊಡೋದು ಕಲ್ತ್ಕೊಳ್ಳಿ. ಬೇರೆಯವ್ರ ಮಾತಿಗೆ ಬೆಲೆ ಕೊಡೋದು ಬೇಡ, ನಮ್ಮ ಮಾತುಗಳಿಗೆ ಬೆಲೆ ಕೊಡೋದು ಬೇಡ. ನಿಮ್ಮ ಮಾತುಗಾರ ಬೆಲೆ ಕೊಡೋದು ಕಲ್ತ್ಕೊಳ್ಳಿ. ಆಯ್ತು, 6ನೇ ತಾರೀಕು ಡಿಸೆಂಬರ್ 6ನೇ ತಾರೀಕು ಹೋಗ್ಬಿಟ್ಟು ಅಲ್ಲಿ ನೀರ್ ಬಂತು ಅಂತ ಎಲ್ಲಾ ಮಾಧ್ಯಮದವ್ರನ್ನ ಕರ್ಕೊಂಡೋಗಿ ಕೂರ್ಸ್ಕೊಂಡ್ರಿ. ಅಲ್ಲಿ ನೀರ್ ಬಿಟ್ವಿ ಅಂತ ಫೋರ್ಸ್ ಕೊಟ್ರಿ. ನಾವು ನೋಡ್ದಂಗೆ ನಡ್ಕೊಂಡಿದೀವಿ ಅಂತ ಹೇಳಿದ್ರಿ. ನಡ್ಕೊಂಡ್ರ ನೀವು? ನಿಮ್ಗೆ ಅದು ಬೇಕಾಗೇ ಇಲ್ಲ. ನಿಮ್ಗಳಿಗೆ ಯಾವ ರೈತನೂ ಬೇಕಾಗಿಲ್ಲ, ರೈತರ ಕಷ್ಟನೂ ಬೇಕಾಗಿಲ್ಲ. ಅವನಿಗೆ ಬೋರಲ್ಲಿ ನೀರಿದ್ರೆ ಎಷ್ಟು, ಇಲ್ದೇ ಇದ್ರೆ ಎಷ್ಟು. ಇವತ್ತು ನಾವು ಅಲ್ಲಿ ಹೋಗಿದ್ದಾಗ ಆ ಭಾಗದಲ್ಲಿ ಅದೇ ಹೇಳ್ತಾ ಇದ್ರು. ಅಲ್ಲಿ ಇವತ್ತು 2-3 ಲೆಂತ್ 4 ಲೆಂತ್ ಅಲ್ಲಿ ಓಡ್ತಿದ್ದಂತ ನೀರು ಪುನಃ ಈಗ 5 ಲೆಂತ್ 6 ಲೆಂತ್ ಹೊಸ ಪುನಃ ಅದ್ರ ಸೇರಿಸ್ಬಿಡ್ಬೇಕಾಗಿದೆ. ಈಗ 10-15 ಲೆಂತ್ ಕೊಟ್ಟಾಯ್ತು, ಹಳೆ ಕಾಲ ಕೊಟ್ಟಾಯ್ತು. ಮೊದಲು ನಿಮ್ಗೆ 1000 ಅಡಿ ಹೊಡೆದ್ರು ನೀರು ಬರ್ತಾ ಇರ್ಲಿಲ್ಲ. ಕಂದೆಗಾಲ ಸಿಂಧುಪುರದ ಭಾಗದವ್ರು ಹೇಳ್ತಾ ಇದ್ರು, ಬೋರ್ ಹೊಡಿಸಿದ್ರೆ ಧೂಳು ಬಂತು ಸ್ವಾಮಿ ಇಲ್ಲಿ ಅಂತ. ಅಂದ್ರೆ ನೀರೇ ಬರ್ತಾ ಇಲ್ಲ. ಮೊದಲು ನಿಮ್ಗೆ ಪಾಯಿಂಟ್ ಮಾಡಿಸೋದೇ ಬೇಕಾಗಿರ್ಲಿಲ್ಲ. ನಾವೇನು ಕೆರೆಗಳಿಗೆ 3 ವರ್ಷ ಸತತವಾಗಿ ನೀರು ತುಂಬಿಸಿದ್ವಿ. ನಮ್ಮ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸತತವಾಗಿ 3 ವರ್ಷನೂ ಪ್ರತಿ ವರ್ಷನೂ ನೀರು ತುಂಬಿಸಿದ್ವಿ ನಾವು. ಅವತ್ತು ಅದಕ್ಕೆ ನಿಮ್ ಕೈ ಸಾಧ್ಯ ಆಗ್ತಿಲ್ಲ. ನಿಮ್ ಕೈಲಿ ಯಾಕೆ ಸಾಧ್ಯ ಆಗ್ತಿಲ್ಲ? 3 ವರ್ಷ ಆಯ್ತಲ್ಲ ಸ್ವಾಮಿಗಳೇ. 3 ವರ್ಷದಲ್ಲಿ 1 ವರ್ಷನಾದ್ರು ತುಂಬಬೇಕಾಗಿತ್ತಲ್ಲ. 1 ವರ್ಷನಾದ್ರು ತುಂಬಬೇಕಾಗಿತ್ತಲ್ಲ. ಆಯ್ತಪ್ಪ, ನಿಮ್ ತಾಂತ್ರಿಕ ದೋಷ, ಮೋಟ್ರು ಕೆಟ್ಟೋಯ್ತು, ಮಳೆ ಬರ್ಲಿಲ್ಲ. ನೀವ್ ನೋಡಿದ್ರೆ ಯಾವ್ದು ಸರಿ ಇಲ್ಲ ಅಂತ ಆಯ್ತು. ಹಂಗಾರೆ ಯಾವ್ದು ಸರಿ ಇರಲ್ಲ ಅಂತ ಆಯ್ತು. ನಿಮ್ಗೆ ಮೊದಲು ಆ ಬದ್ಧತೆ ಇರ್ಬೇಕಾಗಿದೆ. ಮೊದಲು ಆ ಬದ್ಧತೆ ಇರ್ಬೇಕು. ಆ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲ ಸರಿ ಆಗತ್ತೆ. ನೀವು ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡಿಸೋದನ್ನ ಮೊದಲು ಕಲಿಬೇಕು. ಏಕಾಏಕಿ ಬಂದು ಇಲ್ಲಿ ಈ ತರ ಆದ್ರೆ ನಿಮ್ಗೆ ಯಾವ್ದು ಅರ್ಥ ಆದ್ರೆ ನಿಮ್ಗಳಿಗೆ ರೈತರಾಗಿದ್ರೆ ನಿಮ್ಗೆ ರೈತರ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು. ನೀವ್ ಹೇಳ್ಕೊತೀರಿ ನಾವು ಒಬ್ಬ ಬಿಸ್ನೆಸ್ ಮ್ಯಾನ್ ನಾನು ಅಂತ. ಅದನ್ನೇ ಹೇಳೋದು ನಿಮ್ಗೆ. ನೀವು ರೈತಾಪಿ ವರ್ಗದಲ್ಲೂ ಬಿಸ್ನೆಸ್ ಮಾಡಕ್ ಹೊರಟೋಗ್ಬಿಟ್ರಲ್ಲ. ನೀವು ರೈತರ ವಿಚಾರದಲ್ಲೂ ಚೆಲ್ಲಾಟ ಆಡಕ್ ಹೊರಟೋಗಿದ್ರಲ್ಲ. ನೀವು ರೈತರಿಗೆ ನೀರು ತುಂಬಿಸ್ಬಿಟ್ರೆ ಅವ್ರಿಗೆ ಲಾಭ ಆಗ್ಬಿಟ್ರೆ ನಿಮ್ಗೆ ನಷ್ಟ ಆಗತ್ತೆ ಅಂತ ಅದ್ರಲ್ಲೂ ಬಿಸ್ನೆಸ್. ರೈತರಿಗೆ ಲಾಭ ಆಗ್ಬಿಟ್ರೆ, ರೈತರು ಉದ್ಧಾರ ಆಗ್ಬಿಟ್ರೆ ನಿಮಗ್ ತೊಂದರೆ ಆಗ್ಬಿಡುತ್ತಲ್ಲ ಅಂತ ನಿಮ್ ಲೆಕ್ಕ ಹಾಕ್ತಿದ್ರಿ ಅಂತ ಅನ್ಸುತ್ತೆ. ನೀವು ಈ ತರದ ಬಿಸ್ನೆಸ್ ಮ್ಯಾನ್ ನೀವೀಗ. ನಿಮ್ಗೆ ಏನಪ್ಪಾ ಅಂತಂದ್ರೆ, ಅಲ್ಲೊಬ್ಬ ದಲಿತ ಜಮೀನ್ ಮಾಡ್ತಿದ್ರೆ ಇವ್ರು ಕ್ವಾರೆಗೆ ಹೋಗೋ ರಸ್ತೆ, ದಲಿತನ ಜಮೀನ್ ಬೇಕಂತೆ ಪಾಪ ಅವ್ರಿಗೆ. ಅಲ್ಲಿ ರಸ್ತೆ ಬಿಡಿಸಿ ಅವ್ರ ಜೀವನಕ್ಕೆ ಕಲ್ಲ ಹಾಕ್ಬಿಟ್ರಪ್ಪ ಅದಾಗೆ. ಅಲ್ಲಿ ಸರ್ಕಾರ ದುಡ್ಡಲ್ಲಿ ರಸ್ತೆ ಮಾಡಕ್ ಹೋಗೋರು. ಈಗ ರಸ್ತೆ ಮಾಡ್ತಿರೋದು ಸರ್ಕಾರ ದುಡ್ಡಲ್ಲಿ, ಕೋಟ್ಯಾಂತರ ರೂಪಾಯಿ ದುಡ್ಡಲ್ಲಿ. ನಮ್ಮೂರು ರಸ್ತೆ ನೋಡಪ್ಪ ಬನ್ನಿ ಅಂತ ತೋರ್ಸಕ್ಕೆ ಹೋದ್ರೆ ಅವ್ರ ಕಾರ್ಯಕರ್ತರು ಅವ್ರಿಗೆ ಕೂತ್ಕೊಳ್ರಿ ಅಂತ ಸಭೆಗಳಲ್ಲಿ, ಅದ್ಯಾವುದೋ ಕೋಟೆಕೆರೆ ಸಭೆಯಲ್ಲಿ ಯಾರೋ ನಮ್ಗೆ ರಸ್ತೆ ಬೇಕು ಸ್ವಾಮಿ ಅಂತ ಇದ್ರೆ ಕೂತ್ಕೊಳ್ರಿ ಅಂತ ಕಿದ್ಬಿಟ್ಟು ಕೂರಿಸ್ತಾರಂತೆ. ಇದು ನಿಮ್ ವೈಖರಿ, ಕೆಲಸ ಮಾಡೋ ವೈಖರಿ. ಈ ತರ ನಿಮ್ದನ್ನ ನೀವು ಬದಲಾವಣೆ ಮಾಡ್ಕೋಬೇಕಂತ ಬಹಳಷ್ಟಿದೆ. ನೀವು ಬದಲಾವಣೆ ಮಾಡ್ಬೇಡಿ ಅಂತ ನಾವೇನು ಉಪದೇಶ ಮಾಡ್ತಿಲ್ಲ. ಅದು ಬೇರೆ ಹೇಳ್ಕೋಬೇಡಿ. ನೀವು ಅನ್ಕೋಬೇಡಿ ಉಪದೇಶ ಮಾಡಕ್ ಬರ್ತಾರೆ ನಮ್ಗೆ ನೀವು ಬೇಕಾಗಿಲ್ಲ, ನಮ್ಗೆ ಗೊತ್ತಿದೆ ನಮ್ಗೆ ಅಂತ. ನಿಮ್ ಖಂಡಿತ ಏನು ಗೊತ್ತಿಲ್ಲ ನಿಮ್ಗೆ. ಪಾಪ ನಿಮ್ಗೆ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪ MLA ಆಗಿದ್ರು, ನಮ್ಮ ಅಮ್ಮ MLA ಆಗಿದ್ರು ಅಂತ ಹೇಳೋಕ್ ಮಾತ್ರ ಗೊತ್ತಷ್ಟೇ ನಿಮ್ಗೆ. ಅದ್ ಬಿಟ್ರೆ ಏನ್ ಹೇಳೋಕ್ ಗೊತ್ತಿಲ್ಲ ನಿಮ್ಗೆ.
ನಾವು ಮಾಡಿದ್ದು ನಾವು ಅಧಿಕಾರದಲ್ಲಿ ಇದ್ದಾಗ ಕೆರೆಗಳಿಗೆ ಯಾವ ರೀತಿ ನೀರು ತುಂಬ್ತಾ ಇತ್ತು ಆ ತರದಲ್ಲಿ ನೀವು ತುಂಬಿಸಿ, ಅಷ್ಟೇ ನಮ್ದು ಬೇಡಿಕೆ. ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ, ಬಹಳಷ್ಟು ಕಡೆ ರೋಡ್ ಗುಂಡಿ ಬಿದ್ದೋಗಿದೆ. ಇವತ್ತು ಮಡಳ್ಳಿ ರೋಡಲ್ಲಿ ನಾವು ನಡ್ಕೊಂಡು ಬಂದ್ರಪ್ಪ, ಈಗ ಅದು ಏನೋ ಬಹಳ ದೊಡ್ಡ ಸಾಧನೆ ಮಾಡಿದ್ರಿ ಅಂತ ಹೇಳ್ಕೊತಾ ಇದ್ರಿ. ಅಲ್ಲಿ ನೋಡಿದ್ರೆ ಈಗಲೇ ರಸ್ತೆ ಡಾಂಬರೀಕರಣ ಅಲ್ಲಿ ಯಾವ ರೀತಿ ಕ್ವಾಲಿಟಿ ಹಾಳಾಗಿದೆ ಅಂತ ಕಾಣಿಸ್ತದೆ ಕಣ್ಣಿಗೆನೆ. ನಿಮ್ ಜೋರ್ ಮಳೆ ಆಗ್ಬಿಟ್ರೆ ಕಿತ್ತು ಬರ್ತದೆ, ಅದು ಗುಂಡಿ ಬೀಳುತ್ತೆ ಗ್ಯಾರಂಟಿ ಅದು. ಆದ್ರೂ ಶಾಸಕರಿಗೆ ಅದು ಯಾವುದೇ ಗೊಡವೆ ಇಲ್ಲದೆ, ಯಾವುದೇ ಪರಿಜ್ಞಾನ ಇಲ್ಲದೆ, ಯಾವುದ್ರ ಅವಶ್ಯಕತೆ ಇಲ್ಲದೆ ಇರೋ ತರದಲ್ಲಿ ಅವ್ರ ಪಾಡು ಅವ್ರಿಗೆ ಏನ್ ಬೇಕಾಗಿದೆ ಅಷ್ಟನ್ನ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕ್ಷೇತ್ರದ ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ತರದಲ್ಲಿ ಅವರು ಮನಸ್ಸು ಮಾಡೋದನ್ನ ನಾವು ನೋಡೇ ಇಲ್ಲ. ರೈತರ ಹಿತದೃಷ್ಟಿಯಿಂದ ಏನೆಲ್ಲ ಮಾಡ್ಬೇಕಾಗಿತ್ತು ಇವತ್ತವ್ರಿಗೆ ಅದನ್ನ ಯಾವುದನ್ನು ಮಾಡಲೇ ಇಲ್ಲ ಅವರು. ನೀವು ರೈತ ಸಂಘದವರಾರು ಹೋರಾಟ ಮಾಡಿ, ಜನಗಳಾದ್ರು ಹೋರಾಟ ಮಾಡಿ, ವಿರೋಧ ಪಕ್ಷದವರಾರು ಹೋರಾಟ ಮಾಡಿ, ನೀವು ಪಾದಯಾತ್ರನಾರು ಮಾಡಿ, ನೀವು ಏನ್ ಬೇಕಾದ್ರೂ ಮಾಡಿ, ನಾನು ಮಾತ್ರ ಹಿಂಗೆ ಇರ್ತೀನಿ ಅನ್ನೋ ಥರದಲ್ಲಿ ಅವರು ಇವತ್ತು ಅವರು ಕಲ್ಲು ಬಂಡೆ ತರ ಕೂತ್ಬಿಟ್ಟಿರುವಂಥದ್ದು ಆಗ್ತಾ ಇದೆ. ಈಗಾಗಲೇ ಹೇಳಿದಾಗೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳೆಲ್ಲ ಬಂದಿದ್ರು. ಕಲ್ಕಟ್ಟ ಹಳ್ಳದಿಂದ ಗುಂಡ್ಲುಪೇಟೆ ಅವರಿಗೆ ಸುಮಾರು 10 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ರು ವಿರೋಧ ಪಕ್ಷದ ನಾಯಕರುಗಳು, ಆರ್ ಅಶೋಕ್ ಅವರು ಮತ್ತೆ ನಾರಾಯಣ ಸ್ವಾಮಿ ಅವರು. ನಮ್ಮ ಯದುವೀರ್ ಒಡೆಯರ್ ಅವರು MP ಮೈಸೂರಿನ ಸಂಸದರು ಅವರು ಬಂದು ಅದಕ್ಕೆ ಭಾಗವಹಿಸಿ ಅವರು ಸಹ ಅಲ್ಲಿಂದ ಗುಂಡ್ಲುಪೇಟೆಗೆ 10 ಕಿಲೋಮೀಟರ್ ಪಾದಯಾತ್ರೆ ಮಾಡೋ ಮುಖಾಂತರ ಈ ಭಾಗದ ರೈತಾಪಿ ವರ್ಗದವರಿಗೆ ಅನುಕೂಲ ಆಗ್ಲಿ, ಕೆರೆಗಳಿಗೆ ನೀರು ತುಂಬಿಸಿ ಮರ ಇಲ್ಲ ಅಂತೇಳಿ ಈ ಸರ್ಕಾರಕ್ಕೆ ಒತ್ತಡವನ್ನ ತರುವಂತದ್ದನ್ನ, ಈ ಶಾಸಕರಿಗೆ ಎಚ್ಚರಿಕೆ ಮಾಡುವಂಥದ್ದನ್ನ ಮಾಡಿದ್ರು. ಆದ್ರೆ ಈ ಶಾಸಕರಿಗೆ ಅದು ಯಾವುದು ಕಾಣಿಸ್ತಾನೆ ಇಲ್ಲ ಅನ್ನೋ ತರದಲ್ಲಿ ಆಗ್ಬಿಟ್ಟಿದೆ. ಈಗ ವಿರೋಧ ಪಕ್ಷದ ನಾಯಕರುಗಳು ಯಾರೇ ಬಂದ್ರು ನನಗೆ ಕೇಳೇ ಇಲ್ಲ ಅನ್ನೋ ತರದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ನಡ್ಕೊತಾ ಇದೆ. ಈಗಾಗಲೇ ಹೇಳಿದಾಗೆ ಈ ಸರ್ಕಾರ ಬಹಳ ಭ್ರಷ್ಟಾಚಾರವನ್ನ ನಡೆಸಿರುವಂತದ್ದನ್ನ ನಾವು ಈಗಾಗಲೇ ನೋಡ್ತಾ ಇದ್ರಿ. ಈಗ ಬಹಳ ಕಡೆ ಈ ಮೊನ್ನೆ ಅಧಿವೇಶನದಲ್ಲಿ ಅಬಕಾರಿಲಿ ಹಗರಣ ಆದಂಥದ್ದು, ಸುಮಾರು 5,000 ಕೋಟಿ ಹಗರಣ ಆದಂಥದ್ದು. ಪಾಪ ಮಂತ್ರಿಗಳ ಕೇಳಿದ್ರೆ ನಾನು ಅಸಹಾಯಕ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಅಂದ್ರೆ ಅರ್ಥ ಏನು? ಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಅಂತಂದ್ರೆ, ಅಬಕಾರಿ ಇಲಾಖೆಯಲ್ಲಿ 5,000 ಕೋಟಿ ಹಗರಣ ಆಗಿದೆ ಅಂತಂದ್ರೆ ಅದ್ರ ಶೇರು ಬೇರೆಯವರೆಲ್ಲ ಹೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಅದರಲ್ಲಿ ರಾಜ್ಯ ಸರ್ಕಾರದ ಎಲ್ಲಾ ಪ್ರಮುಖರುಗಳಿಗೂ, ಅಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಹಿಡಿದು ಎಲ್ಲರಿಗೂ ತಲುಪ್ತಿದೆ ಅಂತ ಅರ್ಥ. ಅಂದ್ರೆ ಮೇಲ್ಗಡೆ ಹೈಕಮಾಂಡ್ಗೆ ಏನು ಬರುವಂತ ದಿನಗಳಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಗೆ ಇಲ್ಲಿಂದ ಹಣ ಕಳಿಸೋಕ್ಕೋಸ್ಕರ ಇವರು ಅಬಕಾರಿ ಇಲಾಖೆಯಲ್ಲಿ 5,000 ಕೋಟಿ, ಇಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ತಗೊಂಡಿದ್ರೆ ಗೊತ್ತಿಲ್ಲ. ಇಲ್ಲಿ ಈ ಒಂದೊಂದೇ ಸಿಗಾಕೊಳ್ತಾ ಇದ್ದಾರೆ. ಈಗ ವಾಲ್ಮೀಕಿ ನಿಗಮದಲ್ಲಿ ಹೋಸರಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 187 ಕೋಟಿನ ಇಲ್ಲಿಂದ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿ, ಅದು ಅಕೌಂಟ್ ಮುಖಾಂತರನೇ, ಅವರ ಧೈರ್ಯ ನೋಡಿ, ಅವ್ರದ್ದು ಕಾಂಗ್ರೆಸ್ನವ್ರದ್ದು ಅಕೌಂಟ್ ಮುಖಾಂತರನೇ ಅವರು ವರ್ಗಾವಣೆ ಮಾಡಿ ಅಲ್ಲಿ ಸಿಕ್ಕಿ ಬಿದ್ದಿರೋಂಥದ್ದು 187 ಕೋಟಿ ಇವತ್ತಿಗೂ ವಾಲ್ಮೀಕಿ ಹಗರಣಕ್ಕೆ ವಾಪಸ್ ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಬಂದೇ ಇಲ್ಲ. ಅದು ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಕೆಲಸ ಮಾಡಬೇಕಾಗಿತ್ತು ಅದು ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಇವತ್ತು SCP DSP ಇಲ್ಲಿ ಮಾದೇವಪ್ಪನವ್ರ ಮಂತ್ರಿಗಳು ಅವ್ರ ಇಲಾಖೆಯಲ್ಲೂ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಈಗಾಗಲೇ ದೊಡ್ಡ ಸುದ್ದಿ ಬರ್ತಾ ಇದೆ. ಅಲ್ಲೂ ಅವ್ರದ್ದು ಅಷ್ಟೇ ಲೇಬರ್ ಪಾಪ ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. 5 ರಾಜ್ಯಗಳಿಗೆ ದುಡ್ಡು ಕಳಿಸ್ಬೇಕಾಗಿದೆ. ಹಂಗಾಗಿ ನೀವು ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಭ್ರಷ್ಟಾಚಾರ ಮಾಡಿ ನೀವು ಅದನ್ನ ನಾವು ಮೇಲ್ಗಡೆ ಕಳಿಸ್ಕೊಡಿ ಅನ್ನೋ ಥರದಲ್ಲಿ. ಈ ಗೃಹ ಮಂತ್ರಿಗಳು ಅವರು ಮೊನ್ನೆ ಹೇಳ್ತಾ ಇದ್ರು, ಪಾಪ ಅವ್ರಿಗೆ ಗೃಹ ಮಂತ್ರಿಗಳಿಗೆ ಅವ್ರಿಗೆ ಈ ರಾಜ್ಯದಲ್ಲಿ ಏನೇ ನಡೆದ್ರು ನನಗೆ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಹೇಳುವಂತ ಮಂತ್ರಿಗಳು, ಗೊತ್ತಿಲ್ಲ ಮಂತ್ರಿಗಳು ಅನ್ನೋ ಥರದಲ್ಲಿ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅವರು ಅಷ್ಟೇ ಏನ್ ಗೃಹ ಇಲಾಖೆಯಲ್ಲಿ ನಡೀತಿರುವಂತ ಅನ್ಯಾಯಗಳು, ಭ್ರಷ್ಟಾಚಾರಗಳ ಬಗ್ಗೆ ಕಣ್ ಕಾಣದಂಗೆ ಕೂತ್ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ ಮಾಫಿಯಾ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಂತಂದ್ರೆ, ಮೈಸೂರಲ್ಲಿ 2ನೇ ಫ್ಯಾಕ್ಟರಿ ಸೀಸ್ ಆಗ್ತಿರೋಂಥದ್ದು. ಇದು ಮೊದಲನೇ ಸರಿ ಒಂದ್ಸರಿ ಸೀಸ್ ಆಗಿ ಡ್ರಗ್ ಫ್ಯಾಕ್ಟರಿ 1,000 ಕೋಟಿ
ಒಂದು ಅಲ್ಲಿ ಮೌಲ್ಯಗಳು ಸಿಕ್ಕುವಂತ ಡ್ರಗ್ಸ್ ಸಿಕ್ತು. ಎರಡೇ ಸರಿ ಬಾಂಬೆಯಿಂದ ಬಂದಂತ ಪೊಲೀಸ್ನವರು ಮೈಸೂರಲ್ಲಿದೆ ಅಂತೇಳಿ ಅವ್ರು ಪತ್ತೆ ಮಾಡಿ ಬಂದವ್ರೆ ಅಂತಂದ್ರೆ ನಮ್ಮ ರಾಜ್ಯದ ಪೊಲೀಸ್ನವ್ರಿಗೆ ಇದೊಂದು ದೊಡ್ಡ ಅವಮಾನ, ಹಿನ್ನಡೆ. ಇದು ಗೃಹ ಮಂತ್ರಿಗಳು ಅದನ್ನ ಪಾಪ ಅವರೇ ಅಸಹಾಯಕರಾಗಿ ಮಾತಾಡುವಂತ ಪರಿಸ್ಥಿತಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟಿದ್ದಾರೆ. ನಾವು ಅನ್ಕೊಂಡ್ವಿ ಅದು ಮೈಸೂರಿಗೆ ಸೀಮಿತನೋ ಏನೋ ಅಂತ, ಆದ್ರೆ ಅದು ನೋಡಿದ್ರೆ ಗುಂಡ್ಲುಪೇಟೆಗೂ ಹೋಗ್ಬಿಟ್ಟಿದೆ. ಅದು ಗುಂಡ್ಲುಪೇಟೆಯಲ್ಲಿ ಎಗ್ಗಿಲ್ದಂಗೆ ಡ್ರಗ್ಸ್ ಇಲ್ಲಿ ಬಹಳ ಕಡೆ ನಡೀತಿರುವಂತದ್ದು ಆಗ್ತಾ ಇದೆ. ನಾವು ಪ್ರತಿ ಸರಿ ನಮ್ಮ ಸಭೆಗಳು ನಡೆದಂತ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಅದನ್ನ ಹೇಳ್ತಾನೆ ಇದೀವಿ, ಇಲ್ಲಿ ಗಾಂಜಾ, ಡ್ರಗ್ಸ್, ಇದು ಈ ತರದ್ದು ಅಫೀಮು, ಈ ತರದೆಲ್ಲ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಇದನ್ನ ನೀವು ಕಂಟ್ರೋಲ್ ಮಾಡಬೇಕಾಗಿದೆ, ಎಲ್ಲೆಲ್ಲಿ ಅದನ್ನ ಹಿಡಿಬೇಕಾಗಿದೆ ಅದನ್ನ ಹಿಡಿಬೇಕಾಗಿದೆ ಅನ್ನೋ ತರದಲ್ಲಿ ನಾವು ಬಹಳ ಸಂದರ್ಭದಲ್ಲಿ ಹೇಳ್ತಿದ್ರು. ಅದು ಕಡಿಮೆ ಆಗೋ ತರದಲ್ಲಿ ಏನು ಕಾಣಿಸ್ತಿಲ್ಲ, ಅದು ಜಾಸ್ತಿನೇ ಆಗ್ತಾ ಇದೆ. ಇವತ್ತು ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದ್ರೆ ಇಲ್ಲಿ ಆಕ್ಸಿಡೆಂಟ್ ಆದಂತವ್ರನ್ನೇನಾದ್ರು ನೀವು ಪರೀಕ್ಷೆ ಮಾಡಿದ್ರೆ ಅವರು ಡ್ರಗ್ಸ್ ತಗೊಂಡು ಇಲ್ಲಿ ಆಕ್ಸಿಡೆಂಟ್ ಮಾಡಿರೋ ತರದಲ್ಲಿ ಆಗ್ತಾ ಇದೆ. ಉದಾಹರಣೆಗೆ ದೊಡ್ಡ ಒಂದು ಉದಾಹರಣೆ ಅಂತಂದ್ರೆ ಅಕ್ಲುಪುರದಲ್ಲಿ ಮೊನ್ನೆ ಒಂದು ಗಲಾಟೆ ಆಗಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಡ್ರಗ್ಸ್ ತಗೊಂಡು ಬಂದು ನೈಟು ಮನೆ ಮುಂದೆ ಗಲಾಟೆ ಮಾಡಿದ್ದಾನೆ. ಗಲಾಟೆ ಮಾಡಿದವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವನು ಅವ್ರ ಮನೆ ಕಾಂಪೌಂಡ್ ಅನ್ನ ಗುಸ್ಲಕ್ ಹೋಗಿ ಶಾಲಾ ಕಾಂಪೌಂಡ್ ಬಿದೋಗ್ಬಿಟ್ಟಿದೆ. ಅಲ್ಲಿ ಅಂದ್ರೆ ಡ್ರಗ್ಸ್ ತಗೊಂಡು ಅಂತವನ್ಗೆ ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗಿಲ್ಲ ಅವನ್ಗೆ. ಅಲ್ಲಿ ಅವ್ರ ಮನೆಗೆ ಗುಸ್ಲಕ್ ಹೋಗಿ ಶಾಲಾ ಕಾಂಪೌಂಡ್ ಹೊಡೆದಾಕ್ದ, ಮನೆಗೆ ನುಗ್ಗಿ ಹೊಡೆದಿದ್ದಾನೆ. ಅವ್ರಿಗೆ ಅವ್ರ ಗುಂಡೆ ತೂತಾಗಿ 5-6 ಒಳಗೆ ಹಾಕಿದ್ದಾರೆ. ಮೊನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅಲ್ಲ ಸರ್ ಅವನು ಹೊಡೆದಿದ್ದಾನೆ ಸರಿ, ಅವನು ಏಟ್ ಬಿಟ್ಬಿಟ್ಟಿದೆಯಲ್ಲ ಏನ್ ಮಾಡೋದು ಅನ್ನೋ ತರದಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಈ ತರ ಆದ್ರೆ ನಾವು ಯಾರಿಗೆ ನ್ಯಾಯ ಕೊಡಿಸೋದು ಅಂತ. ಡಿಪಾರ್ಟ್ಮೆಂಟ್ ಅವರು ನೀವು ಯಾವ್ದೋ ಪರವಾಗಿ ಅಧಿಕಾರ ಇದೆ ಅಂತೇಳಿ ಅವ್ರ ಪರವಾಗಿ ಕೆಲಸ ಮಾಡಕ್ ಶುರು ಮಾಡ್ಕೊಂಡ್ರೆ ಪಾಪ ನೊಂದಂತ ವ್ಯಕ್ತಿ ಏನಾಗಬೇಕು ಅಂತಂದ್ರೆ ಮನೆಗೆ ನುಗ್ಗಿ ಹೊಡೆದವನ್ಗೆ ನೀವೇ ರಕ್ಷಣೆ ಕೊಡ್ತೀರಿ, ನೀವು ಪೊಲೀಸ್ನವರೇ ಪರವಾಗಿ ಮಾತಾಡ್ತೀರಿ ಅಂತಂದ್ರೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ನ್ಯಾಯ ಕೊಡಕ್ ಬಂದಿದ್ರ? ನೀವು ಪೊಲೀಸ್ ಸ್ಟೇಷನ್ ನ್ಯಾಯ ಸಿಗತ್ತ ಈ ತರ ಆದ್ರೆ? ನೀವೇ ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಬಿಟ್ರೆ ಜನಸಾಮಾನ್ಯರು ಬಂದು ಯಾರನ್ನ ನ್ಯಾಯ ಕೇಳೋದು, ಯಾರ ಹತ್ರ ಪಾಪ ರಕ್ಷಣೆ ಕೇಳೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಈ ತರ ಅಸಹಾಯಕರಾಗಿ ಕೂತ್ಬಿಟ್ರೆ ಪಾಪ ಹೊಡಿಸ್ಕೊಂಡು ಬಂದವರ ಮೇಲೆ ನೀವು ಕೇಸ್ ಹಾಕ್ತೀನಿ ಅಂತಂದ್ರೆ ನಿಮ್ಮ ಇಲಾಖೆ ಕರ್ತವ್ಯ ಎಲ್ಲಿಗೆ ಹೋಗ್ತು ಅಂತ ನಿಜವಾಗ್ಲೂ ಹೇಳ್ತೀರಲ್ಲ. ಗುಂಡ್ಲುಪೇಟೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಸಹಾಯಕರಾಗಿದ್ದಾರೆ. ಹನುಮ ಜಯಂತಿ ಬಹಳ ಸುಸೂತ್ರವಾಗಿ ನಡೀತು, ಅಲ್ಲಿ ಕೇಸ್ ಹಾಕ್ತೀರಿ ನೀವುಗಳು. ನಾವು ನೀರು ಹೋರಾಟ ಮಾಡ್ತೀವಿ ಅಂತೇಳಿ ವಿರೋಧ ಪಕ್ಷದ ನಾಯಕರು ದೊಡ್ಡ ದೊಡ್ಡ ಘಟನೆಗಳು ಬಂದಂತ ಸಂದರ್ಭದಲ್ಲಿ ನಾವು 5 ನಿಮಿಷ ರಸ್ತೆ ತಡೆ ಮಾಡಿದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಮಾಡೇ ಇಲ್ಲ. ಅವತ್ತು ರಸ್ತೆ ತಡೆ ಮಾಡಿದ್ರೆ ಅದಕ್ಕೆ ನೀವು ಕೇಸ್ ಹಾಕ್ತೀರಿ. ನಿಮ್ ಡಿಪಾರ್ಟ್ಮೆಂಟ್ ಇರೋದು ಬರೀ ಕೇಸ್ ಹಾಕ್ಲಿಕ್ಕೆ ಅಂತ ಅನ್ಕೊಂಡಿದ್ದೀರ ನೀವು ಬಡವನ ಪರವಾಗಿರ್ಬೇಕಾದಂಥದ್ದು, ಅನ್ಯಾಯ ಇರೋಂಥವ್ನಿಗೆ ನ್ಯಾಯ ಕೊಡ್ಸಕ್ಕಿರ್ಬೇಕಾದಂಥದ್ದು, ಯಾರಿಗಾದ್ರು ತೊಂದರೆ ಆದ್ರೆ ಅವ್ನಿಗೆ ಸರಿಪಡಿಸಕ್ಕಿರ್ಬೇಕಾದಂಥದ್ದು. ಪೊಲೀಸ್ನವರು ನೀವು ನಿಮ್ಮ ಅಧಿಕಾರವನ್ನು ಬಳಸ್ಕೊಂಡು ದರ್ಪ ಮಾಡ್ಲಿಕ್ಕಿದ್ದೀರಾ? ನೀವು ಪೊಲೀಸರು ಕೈಗೊಂಬೆ ಆಗಿದ್ರೆ, ನೀವು ಏನು ಶಾಸಕರ ಕೈಗೊಂಬೆ ಆಗ್ಬಿಟ್ಟಿದ್ದೀರ ನೀವುಗಳು? ಶಾಸಕ ಹೇಳ್ದ ಅಂತ ಹೇಳಿ ಏನಾದ್ರು ನೀವೇನಾದ್ರು ನಿಮ್ಮ ಹೆಸರುಗಳನ್ನ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ವ್ಯವಸ್ಥೆ ಏನು ಅಂತ ನಮಗೂ ಗೊತ್ತಿದೆ. 5 ವರ್ಷ ನಾವು ಆಡಳಿತ ಮಾಡಿದೀವಿ. ಪೊಲೀಸ್ ಸ್ಟೇಷನ್ಗೆ ಬರಲ್ಲ, ಆಮೇಲೆ ಪ್ರತಿಯೊಂದು SP ಆಫೀಸ್ಗೆ ಹೋಗಿ ಕೊಡ್ಬೇಕಾಗತ್ತೆ. SP ಆಫೀಸಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ IG ಆಫೀಸ್ಗೆ ಹೋಗ್ಬೇಕಾಗತ್ತೆ. ಆಮೇಲೆ ನಾವು ADGP ಹೇಳ್ಬೇಕಾಗತ್ತೆ, ಕಂಪ್ಲೇಂಟ್ ಮಾಡ್ಬೇಕಾಗ್ತದೆ. ನೀವು ಏನ್ ಮಾಡಿದ್ರು ನಡೆದೋಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರ ನೀವುಗಳಲ್ಲಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿದ್ರೆ ಮಾತ್ರ, ಸರಿಯಾದ ತರದಲ್ಲಿ ಬಡವನಿಗೆ ಅನ್ಯಾಯ ಆದಂತವನಿಗೆ ನ್ಯಾಯ ಕೊಡಿಸಿದ್ರೆ ಮಾತ್ರ ನಿಮ್ ಜೊತೆಗೆ ನಾವೆಲ್ಲ ಇರ್ತೀವಿ. ವಿರೋಧ ಪಕ್ಷದವ್ರು ಇರ್ಬೋದು, ಜನ ಇರ್ಬೋದು, ಒಂದು ಒಳ್ಳೆ ಕೆಲಸ ಮಾಡ್ತಿದಾರಪ್ಪ ಪೊಲೀಸ್ನವರು ಅನ್ನೋ ತರದಲ್ಲಿ ನಾವ್ ಹೇಳ್ತೀವಿ. ಇವತ್ತು ಅಕ್ಕಿ ಕಳ್ಸಾಗಣಿಕೆ ಎಷ್ಟು ಮಟ್ಟಿಗಾಗಿದೆ ಅಂತಂದ್ರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಅದನ್ನ, ಅಕ್ಕಿ ಕಳ್ಸಾಗಣಿಕೆ ಆಗ್ತಿರೋಂಥದ್ದನ್ನ. ಇವತ್ತು ನಮ್ಮ ಹತ್ರ ವಿಡಿಯೋ ಇದೆ, ಬೇಕಾದ್ರೆ ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ ನಾನು. ಎಷ್ಟು ಜನ ಯಾವ ರೀತಿ ಓಪನ್ ಆಗಿ ಬೆಳಗಿನ ಟೈಮಲ್ಲಿ ಎಲ್ಲರ ಮನೆಗೆ ಹೋಗಿ ಸಂಗ್ರಹ ಮಾಡ್ಕೊಂಡವನು ಆಟೋದಲ್ಲಿ ಹಾಡಗಲಲ್ಲಿ ಸಂಗ್ರಹ ಮಾಡಿ ಅದನ್ನ ಟೆಂಪೋ ಲೋಡ್ ಮಾಡಿ ಅದನ್ನ ಬೇರೆ ಕಡೆ ಕಳಿಸುವಂಥದ್ದನ್ನ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿ ಸರ್ಕಾರ ಜನಗಳಿಗೆ ಕೊಟ್ರೆ, ಇವರು ಜನಗಳಿಗೆ ಕೊಟ್ಟಿರುವಂತದನ್ನ ಹಸುವಿಂದ ಇರಬಾರ್ದು ಅಂತೇಳಿ ಜನಗಳಿಗೆ ಕೊಟ್ರೆ ಅದನ್ನ ಇವರು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಂಡು
ಫ್ರೀಯಾಗಿ ಬಂದಂತ ಅಕ್ಕಿನ ಇವ್ರು ದುಡ್ಡು ಕೊಟ್ಟು ತಗೊಂಡು ಅದನ್ನ ಬೇರೆ ಕಡೆ ಕಳಿಸೋದು. ನೀವು ಪೊಲೀಸ್ನವರಾಗ್ಲಿ, ಡಿಪಾರ್ಟ್ಮೆಂಟ್ ಅವರಾಗ್ಲಿ, ಇಲ್ಲಿ ತಾಲೂಕು ಆಡಳಿತ ಆಗ್ಲಿ ಕಣ್ಣು ಮುಚ್ಕೊಂಡು ಕೂತಿದೆ. ಯಾವ ಕೇಸ್ ಮಾಡಿದ್ರಿ ನೀವು? ನಾವು 2 ಸರಿ 3 ಸರಿ ನಿಮ್ಗೆ ಗಮನಕ್ಕೆ ತಂದಿದ್ದಾಯ್ತು. ಈಗ ಸಾಕ್ಷಿ ಸಮೇತ ನಮ್ಮ ಹತ್ರ ಈಗ ಸಾಕ್ಷಿನೂ ಕೊಡ್ತೀವಿ ನಿಮ್ಗೆ. ನೀವು ಅದೇನ್ ಮಾಡ್ತೀರಿ ನಾವು ನೋಡ್ತೀವಿ ನಿಮ್ಗೆ. ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಎಲ್ಲ ಅನ್ಯಾಯಗಳನ್ನ ಮಾಡ್ಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಈಗ ಟಿಪ್ಪರ್ಗಳು, ಕೋರೆಯಿಂದ ಟಿಪ್ಪರ್ಗಳು ಹೋಗುವಂಥದ್ದು, ಎಸ್ಪೆಷಲಿ